ನೀವೇನಾದರೂ ಚಿಕನ್ ಲೆಗ್ ಪೀಸಲ್ಲಿ ಯಾವುದಾದ್ರೂ ಒಂದು ರೆಸಿಪಿ ಮಾಡೋಣ ಅಂತ ಇದ್ದರೆ ಈ ವಿಡಿಯೋ ನಿಮಗೋಸ್ಕರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಲಿಕ್ಕಿದ್ದೇನೆ ಸಿಂಪಲ್ ಆಗಿ ಚಿಕನ್ ಲೆಗ್ ಪೀಸ್ ಸ್ಪೈಸಿ ಫ್ರೈ ಹೇಗೆ ಮಾಡೋದು ಅನ್ನೋದನ್ನು. ಸೊ ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದರೆ ನೋಡಿದ ಮೇಲೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಬೇಕು ಹೇಗಿರುತ್ತೆ ಈ ಸ್ಪೈಸಿ ಚಿಕನ್ ಫ್ರೈ ಅನ್ನೋದನ್ನು. ಈ ಕಡೆಯಿಂದ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸಪ್ರೇಟಾಗಿ ಇಟ್ಕೋತಾ ಇದ್ದೀವಿ. ಸೊ ಈಗ ಮಸಾಲೆನ ರೆಡಿ ಮಾಡೋಣ. ಮಸಾಲೆನ ರೆಡಿ ಮಾಡಿ ಅದು ಸ್ವಲ್ಪ ಟೈಮ್ ಇಡಬೇಕು. ಅದಾದಮೇಲೆ ಫ್ರೈ ಮಾಡಲಿಕ್ಕೆ ಆಗ್ತದೆ. ಸೊ ಒಂದೊಂದು ಕಾಲು ಗಂಟೆ ಅಥವಾ ಅರ್ಧ ಗಂಟೆ, ಸ್ವಲ್ಪ ಜಾಸ್ತಿ ಟೈಮ್ ಹೋದಾಗೆ ನಮಗೆ ಇದು ಏನಾಗ್ತದೆ, ಸೆಟ್ ಆಗ್ತದೆ. ಅದಾದಮೇಲೆ ಸೈಡಿಗೆ ಕಲ್ಲಂಗಡಿ ಇದೆ. ಸೊ 3-4 ಸ್ಪೂನ್, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಇದೆ. ಅದಾದಮೇಲೆ ನಮ್ಮ ನಂದಿನಿ ಮೊಸರು, ಇದು ಕೂಡ ಎಷ್ಟು ಬೇಕು ಅಷ್ಟು, ನೀವು ಎಷ್ಟು ಮಸಾಲ ಹಾಕಿರ್ತೀರಾ ನಿಮ್ಮದು. ಈಗ ನಮ್ಮದು 6 ಚಿಕನ್ ಲೆಗ್ ಪೀಸ್, ಅದಕ್ಕೆ ತಕ್ಕ ಹಾಗೆ ನಾವು ಮಸಾಲ ರೆಡಿ ಮಾಡ್ತಾ ಇದ್ದೇವೆ. ಮೊಸರು ಇಲ್ಲದೆ ನಿಂಬೆ ರಸ. ನಿಂಬೆ ಇಲ್ವಾ? ಇಲ್ಲ, ಇದು ಹಾಕಿದ್ರೆ ಅದು ಹಾಕಿದ್ರೆ ಇಷ್ಟೇ ಸಾಕಾಗ್ತದಾ? ಈಗ ಇಷ್ಟೇ ಮೊಸರಿನಲ್ಲಿಗೆ ಮಾಡ್ತಾ ಇದ್ದೇವೆ. ಇದು ತುಂಬ ಸ್ಪೈಸಿ, ಆಲ್ರೆಡಿ ಖಾರ ಆಗಿದೆ. ಇವನು ಉಪ್ಪು ಹಾಕೋ ಬದಲು ಖಾರನೂ ಹಾಕ್ತಾ ಇದ್ದಾನೆ. ಮೇ ಬಿ ತುಂಬಾ ಸ್ಪೈಸಿ ಆಗ್ತಿಲ್ಲ. ಸ್ಪೈಸಿ ಸ್ವಲ್ಪ ಮೊಸರು ಹಾಕ್ತಾರೆ. ಓಕೆ, ಆಮೇಲೆ ಮೊಸರು ಬೇರೆ ಇದೆ. ನಿಮಗೆ ಯಾವ ರೀತಿ ಬೇಕಾಗ್ತದೆ ಅಂದರೆ, ಸ್ಪೈಸಿ ಬೇಕಾದರೆ ಸ್ವಲ್ಪ ಜಾಸ್ತಿ ಇದು ಮಸಾಲ ಪುಡಿ ಹಾಕಿ, ಅದಾದಮೇಲೆ ಸ್ವಲ್ಪ ಖಾರ ಇನ್ನೂ ಜಾಸ್ತಿ ಇದೆ ಅಂದರೆ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಏನಲ್ಲ, ಮತ್ತು ನೀರಾಗಿ ಮಾಡ್ಕೋಬೇಡಿ ಮಸಾಲಾನ. ಸ್ವಲ್ಪ ಡ್ರೈ ಇದ್ದಷ್ಟು ಒಳ್ಳೆಯದು. ನೋಡಿ, ಅದಾದಮೇಲೆ ಚಿಕನ್ನ ಈ ರೀತಿ ಇರುತ್ತೆ, ಅಂದರೆ ಸ್ಕಿನ್ಸ್ ಇದೆಲ್ಲ ಎಕ್ಸ್ಟ್ರಾ ಬೇಕಾಗದೇ ಇರೋದು. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಜಾಸ್ತಿ ತೆಗಿಲಿಕ್ಕೆ ಹೋದರೆ ಅಂದರೆ ಫುಲ್ ಹೋಗ್ತದೆ, ಸ್ಕಿನ್ ಔಟ್ ಆಗಿಬಿಡುತ್ತೆ. ಸ್ಕಿನ್ ಔಟ್ ಮಾಡಬೇಕಂದ್ರೂ ನಾವು ಮಾಡ್ಕೋಬೋದು. ಅಂದರೆ ಈ ರೀತಿ ಕಾಣಿಸುತ್ತೆ, ಈ ರೀತಿ ಸ್ಕಿನ್ ಔಟ್ ಆಗಿಬಿಡುತ್ತೆ, ಅಂದರೆ ಫುಲ್ ಬೇರೆ ಆಗ್ಬೋದು. ಸೊ ನೋಡ್ಕೊಂಡು ಸರಿ ಮಾಡ್ಕೋಬೇಕು. ಅಂದರೆ ಈ ಥರ ಎಕ್ಸ್ಟ್ರಾ ಇದನ್ನ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಣ. ಕ್ಲೀನ್ ಮಾಡಿ ಆದಮೇಲೆ ಮತ್ತೆ, ಸೊ ಈಗ ಕಲಸಿರೋದ್ರಲ್ಲಿ ಸ್ವಲ್ಪ ಟೈಮ್ ಆದಮೇಲೆ ಅದಕ್ಕೆ ಮತ್ತೆ ಇದು ಮಾಡಿ ಆಮೇಲೆ ಫ್ರೈ ಮಾಡೋಣ. ಸೊ ಇದನ್ನೆಲ್ಲ ಈಗ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಈಗ ಆಲ್ಮೋಸ್ಟ್ ಈಗ ಕ್ಲೀನ್ ಆಗಿದೆ. ಅಂದರೆ ಫುಲ್ಲಾಗಿ ಸ್ಕಿನ್ ಔಟ್ ಮಾಡಿಲ್ಲ, ಮೇಯ್ನಾಗಿ ಅದು ಸ್ಕಿನ್ ಲೇಯರ್ ಇರೋದು ಅದನ್ನ ತೆಗೆದಿರೋದು. ಇವಾಗ ನಾವು ಕಟ್ ಮಾಡ್ತೀವಿ. ಅಂದರೆ ಈಗ ನಾರ್ಮಲಾಗಿ ಫಿಶ್ ಫ್ರೈಗೆ ಹೇಗೆ ಮಸಾಲ ಒಳಗೆಲ್ಲ ಹೋಗಲಿ ಅಂತ ಇದು ಮಾಡ್ತೀವಲ್ವ, ಅದೇ ರೀತಿಯಲ್ಲಿ ಇದಕ್ಕೂ ಕೂಡ ಇದು ಮಾಡ್ತೀವಿ. ಅಂದರೆ ಮಸಾಲ ಸ್ವಲ್ಪ ಒಳಗಡೆ ಹೋಗಿರ್ತದೆ ಅಂತ. ಈ ಥರ ಕಟ್ ಮಾಡಿದ್ರೆ ಸಾಕು. ಈಗ ಕಟ್ ಮಾಡಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಟೈಮ್ ಆದಮೇಲೆ ನಾವು ಮಸಾಲೆನ ಮಿಕ್ಸ್ ಮಾಡ್ತೇವೆ. ಅಂದರೆ ಕಲಸಿರೋ ಮಸಾಲೆನ ಹಾಕ್ತೇವೆ. ಅದಾದಮೇಲೆ ಫ್ರೈ ಮಾಡ್ತೇವೆ. ನಿಮಗೇನಾದರೂ ಈಗ ಮಸಾಲೆ ಈಗ ಎಷ್ಟಿದೆ ಇಷ್ಟನ್ನು ಅದನ್ನ ಯೂಸ್ ಮಾಡ್ತೇವೆ. ಜಾಸ್ತಿ ಆದರೆ ಆಮೇಲೆ ಫ್ರೈ ಮಾಡೋ ಟೈಮಲ್ಲೇ ಅದನ್ನ ಆ್ಯಡ್ ಮಾಡಿ. ಯಾಕಂದರೆ ನೀವು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಜಾಸ್ತಿ ಇದೆ ಅಂತ. ಅದನ್ನ ಆ್ಯಡ್ ಮಾಡಿದಾಗ ನೀರು ಮಿಕ್ಸ್ ಮಾಡಿ ಹಾಕಿ. ಯಾಕಂದರೆ ಇದು ಆಲ್ರೆಡಿ ಈಗ ನೀವು ಈಗ ಡ್ರೈ ಇರೋದನ್ನ ಅದನ್ನ ಮಿಕ್ಸ್ ಮಾಡಿ ಹಾಕಿದ ಮೇಲೆ ಮತ್ತೆ ಎಕ್ಸ್ಟ್ರಾ ಜಾಸ್ತಿ ಇರೋದಕ್ಕೆ ನೀರು ಮಿಕ್ಸ್ ಮಾಡಿ ತವದ ಮೇಲೆ ಹಾಕಿ. ಆವಾಗ ಚಿಕನ್ಗೆ ಇದಕ್ಕೆಲ್ಲ ಸೇರಿಕೊಡ್ತದೆ. ಸೊ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಹೊತ್ತು ಟೈಮ್ ಆದಮೇಲೆ ಮತ್ತೆ ಸಿಗೋಣ.
ಕಲಿಸ್ಕೊಂಡ್ಮೇಲೆ ಆದಮೇಲೆ ಮತ್ತೆ ಉಳಿದಿರುವ, ನಾನು ಆವಾಗಲೇ ಹೇಳಿದಾಗೆ ಉಳಿದಿರುವ ಏನು ಮಸಾಲ ಇದೆ ಅದಕ್ಕೆ ನೀರು ಹಾಕಿ ಇನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಜಸ್ಟ್ ನೀರು ಹಾಕಿ ಆ್ಯಡ್ ಮಾಡಿದ್ದೀವಿ, ಅಂದರೆ ನೆಕ್ಸ್ಟು ತವಾಗೆ ಹಾಕ್ತೀವಿ ಒಂದ್ಸಲ ಇದನ್ನ ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ. ಸೊ ಇದು ಪ್ರೊಸೆಸ್ ಬಂದು, ಸೊ ಈ ರೀತಿಯಾಗಿ ಹಾಕೋಬೇಕು. ಮಸಾಲಾನ ಮಿಕ್ಸ್ ಮಾಡಿದ್ದೀವಿ. ಗ್ಯಾಸ್ ಸ್ಟವ್ ಹಚ್ಚಿದ ನಂತರ ಒಂದು ಸ್ವಲ್ಪ ಬಿಸಿಯಾಗಲಿ ತವಾ. ಅದಾದಮೇಲೆ ನಾವು ತುಂಬ ಜಾಸ್ತಿ ಹಾಕ್ಬೇಕು ಕೊಕೊನಟ್ ಆಯಿಲ್. ತೆಂಗಿನೆಣ್ಣೆ ಜಾಸ್ತಿ ಹಾಕಿದ್ದೇವೆ. ಸ್ವಲ್ಪ ಹೊತ್ತು ಇಡುವ ಬಿಸಿಯಾಗಲಿ. ಸ್ವಲ್ಪ ಹೊತ್ತು ಹೀಗೆ ಬಿಟ್ಟು ಬಿಡುವ. ಅಷ್ಟು ಹಾಕ್ಬೇಕಾ? ಇನ್ನೊಂದು ಇದಿಷ್ಟು ಉಳಿದಿರ್ತದೆ, ನೆಕ್ಸ್ಟ್ ಟೈಮ್ ಫ್ಲಿಪ್ ಮಾಡುವಾಗ ಇನ್ನು ಉಳಿದದಿಷ್ಟು ಅದನ್ನು ಆ್ಯಡ್ ಮಾಡ್ತೇವೆ.